ವಿಜಯನಗರ ಅರಸ ಮಾಂಡಲಿಕರಾಗಿದ್ದ ಆವತಿ ನಾಡಪ್ರಭುಗಳು ಈ ಕೋಟೆನ ಕಟ್ಟಿಸಿದ್ದು. ಏನಾಚಾರ್ಯ? ಆವತಿಯ ನಾಡಪ್ರಭುಗಳು. ಆವತಿ ಅಲ್ಲ, ಅಂದ್ರೆ ಅವ್ರ ಹೆಸರೇ ಆವತಿನ ಅಂತನಾ? ಆಗಿನ ಕಾಲದಲ್ಲಿ ವಿಜಯನಗರದ ಅರಸ, ಅದೇ ಆವತಿ, ಅವ್ರ ಹೆಸರೇ ಆವತಿ. ನಾಡಪ್ರಭುಗಳು ಈ ಕೋಟೆನ ಕಟ್ಟಿ, ಅಂದ್ರೆ ಮೊದಲನೇ ಹಂತದ ಕೋಟೆನ ಕಟ್ಟಿ ಮುಗಿಸಿದ್ದು ಆಕ್ಚುಲ್ ಆಗಿ. ಅದಾದ್ಮೇಲೆ ಕಾನ ಅಂತ ಇದೀನಿ, ಕಾಲಾನುಕ್ರಮ ಅಂದ್ರೆ ಸಮಯ ಕಳೆದಂತೆ ಈ ಜಾಗನ ಮರಾಠರು ವಶಪಡಿಸ್ಕೊಂಡ್ರು. ಹೇಳಿಸ್ತಾ? ಅದಾದ್ಮೇಲೆ ಯಲಹಂಕದ ನಾಡಪ್ರಭುಗಳು. ಸೊ ಯಲಹಂಕದ ನಾಡಪ್ರಭುಗಳು ಅನ್ನೋದು ಬೇಡ, ಕೆಂಪೇಗೌಡರು. ನನಗೆ ಗೊತ್ತಿಲ್ಲ ಗುರು ಅದು. ಕೆಂಪೇಗೌಡರು ಯಲಹಂಕ ನಾಡಪ್ರಭು ಅಂತಂದ್ರೆ ಅವರೇ ಕೆಂಪೇಗೌಡರು. ಸರಿ ಆಯ್ತು, ಕೆಂಪೇಗೌಡರು ವಶಪಡಿಸ್ಕೊಂಡ್ರು. ಕೊನೆಯದಾಗಿ ಟಿಪ್ಪು ಸುಲ್ತಾನ್ರು ವಶಪಡಿಸ್ಕೊಂಡ್ರು ಈ ಕೋಟೆನ. ಆಗ ಅವರೇ ಕೋಟೆಯ ಎರಡನೇ ಹಂತದ ಕೋಟೆನ ಕಟ್ಟಿಸಿದ್ದು. ಅಂದ್ರೆ ನೋಡಿದ್ರಲ್ಲ ಚಿಕ್ಕ ಚಿಕ್ಕ ಕಲ್ಲುಗಳಿರ್ತಕ್ಕಂಥದ್ದು ಕೋಟೆ ಅದು. ಅಂದ್ರೆ ಇತಿಹಾಸ ಪ್ರಕಾರ ಎರಡನೇ ಹಂತದ ಕೋಟೆ ಎಂತ ಕಟ್ಟಿದ್ದು ಅಂತಂದ್ರೆ ಆಚಾರ್ಯ, ಮೊದಲನೇ ಹಂತದ ಕೋಟೆ ಒಂದು ಅಷ್ಟು ಎತ್ತರ ಇರಲಿಲ್ಲ. ಆಯ್ತಾ? ಏನೋ ಒಂದು ಕಾರಣ ಇರ್ಬೋದು, ಅವಾಗ ಯುದ್ಧ ಅದು ಇದು ಒಂದು ಹೌಸ್ ಸೇಫ್ಟಿ ಮೆಜರ್ಮೆಂಟ್. ಅವಾಗ ಅಷ್ಟು ಎತ್ತರ ಇರಲಿಲ್ಲ, ಅದಕ್ಕೋಸ್ಕರ ಎರಡನೇ ಹಂತದ ಕೋಟೆ ಕಟ್ಟಿದ್ದು. ಅಂದ್ರೆ ಎತ್ತರ ಮಾಡ್ಕೊಂಡಿದ್ದವರು ಆ ಟೈಮಲ್ಲಿ. ಆ ಉಸ್ತುವಾರಿನ ವಹಿಸ್ಕೊಂಡಿದ್ದು ಈ ಟಿಪ್ಪು ಸುಲ್ತಾನ್ ಇದಾರಲ್ಲ, ಅವ್ರ ಸ್ನೇಹಿತನೇ. ಟಿಪ್ಪು ಸುಲ್ತಾನ್ ಅವರ ಸ್ನೇಹಿತನೋ ನೆಚ್ಚಿನ ಬಂಟ ಅಂದ್ರೇನಾ? ನೆಚ್ಚಿನ ಬಂಟ ಅಂತಂದ್ರೂ ಏನಂತಂದ್ರೆ ಸ್ನೇಹಿತ ಆಗಿರ್ಬೋದು, ಅಥವಾ ನೆಚ್ಚಿನ ಬಂಟ ಅಂದ್ರೆ ಒಳ್ಳೆಯ ಕೆಲಸಗಾರನ. ಹೌದು ಎಡಗೈ ಬಂಟ, ಹೌದು, ಆ ಥರ ಇರ್ಬೋದು. ಅವ್ರ ಹೆಸರು ಲತೀಫಾ ಬೇಗ್. ಟಿಪ್ಪು ಸುಲ್ತಾನರ ನೆಚ್ಚಿನ ಬಂಟ ಲತೀಫಾ ಬೇಗ್ ಎಂಬುವವರು ಎರಡನೇ ಹಂತದ ಕೋಟೆನ ನಿರ್ಮಾಣ ಮಾಡಿದ್ದು. ಲತೀಫ್ ಬೇಗಮ್ಮ ಉಸ್ತುವಾರಿ ಕೊಟ್ಟಿದ್ದು. ಲತೀಫಾ ಬೇಗ್ ಹಿಂಗಿದೆ ಹಿಸ್ಟ್ರಿಲಿ. ಮರಾಠರ ಕೈವಶವಾಗಿದ್ದ ಕಾಲದಲ್ಲಿ ಅವರು ಮಾಕ್ಲಿ ದುರ್ಗದ ಜೊತೆಗೆ ಮಧುಗಿರಿ, ರಾಯದುರ್ಗ, ಶಿರಾ, ಹೊಸಕೋಟೆ ಮತ್ತೆ ದೊಡ್ಡಬಳ್ಳಾಪುರ ಕೋಟೆಗಳನ್ನು ಕೂಡ ನೋಡ್ಕೊಂತಿದ್ರು. ಯಾರು ಮಠ ಅಂತ ಇದೀನಿ, ಮರಾಠರ ಕಾಲದಲ್ಲಿ. ಅಯ್ಯೋ ಇಳಿತಾ ಹೇಳಕ್ಕಾಗಲ್ಲ ಗುರು. ಏನಾಚಾರ್ಯ? ಏನು ಮಾಡೋಕ್ಕಾಗಲ್ಲ, ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಅಷ್ಟು ಕೋಟೆಗಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅಂತ ಒಬ್ರು ನೇಮಿಸಿದ್ರು. ಅವರ ಹೆಸರು ಏನಂತ ಅಂದ್ರೆ ಮುರಾರಿ ರಾಯ. ಕೊನೆಯದಾಗಿ ಈ ಕೋಟೆನ ಬ್ರಿಟಿಷರು ಯುದ್ಧ ಮಾಡಿ ಗೆದ್ಕೊಂಡಿದ್ದು 1790ರಲ್ಲಿ. ಇದೆಲ್ಲ ಬ್ರಿಟಿಷರು ಏನೋ ಯಾವುದನ್ನು ಬಿಟ್ಟಿಲ್ಲ ಅನ್ಸುತ್ತೆ. ಮತ್ತೆ ಇಲ್ಲೂ ಕೂಡ ತುಂಬಾ ನಿಧಿ ಕದ್ದಿದ್ದಾರೆ ಅಂತ ಇದೆ. ಬಟ್ ನಮ್ಗೆ ಅದು ಯಾವ್ದು ಜಾಗಗಳು ಸಿಗ್ಲಿಲ್ಲ ತೋರ್ಸೋದಕ್ಕೆ. ಯಾಕಂದ್ರೆ ಕೊನೆ ಬಾರಿ ಎಷ್ಟು 2-3 ತೋರ್ಸಿದ್ವಾ? 3-4 ಜಾಗ ತೋರಿಸಿದ್ದೀವಿ ನಾವು ಚಿತ್ರದುರ್ಗದಲ್ಲಿ. ಅದು ವಿತ್ ಪ್ರೂಫು. ಗುಂಡಿಗಳು ಎಲ್ಲ, ಗುಂಡಿಗಳು ಮತ್ತೆ ಅಲ್ಲಿ ಗರುಡ್ಗಂಬ ಹೊಡೆದಾಕಿರೋದು. ಸೊ ಇದೆಲ್ಲ ಅಲ್ಲಿ ಕುರುಬು ಸಿಕ್ತು ನಮಗೆ. ಬಟ್ ಇಲ್ಲಿ ಯಾವುದೇ ಥರ ನಮಗೆ ಸಿಗಲಿಲ್ಲ. ಬಟ್ ಹೇಳ್ತಾರೆ ನಿಧಿಗಳು ಏನು ಮಾಡೋಕ್ಕಾಗಲ್ಲ, ಅವ್ರ ಕೆಲಸ ಅದೇ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಈಗ ಮಾಡೇ ಮಾಡ್ತಾರೆ ಅವರು. ಏನು ಗೊತ್ತಾ ಟಿಪ್ಪುವಿಂದ ಈ ಕೋಟೆನ ಬ್ರಿಟಿಷರು ವಶಪಡಿಸ್ಕೊಂಡ್ರಲ್ಲ, ಸುಲ್ತಾನ ಆಳ್ವಿಕೆಯಿಂದ ದೂರ ಆದಾಗ ಈ ಕೋಟೆ ಸಂಪೂರ್ಣವಾಗಿ ಅನಾಥವಾಗಿತ್ತು. ಅಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಏನೇ ಆಗಿರ್ಬೋದು ನಡೀತಿರ್ಲಿಲ್ಲ. ಅವಾಗ ಈ ಜಾಗಕ್ಕೆ ಸಾಧು ಸನ್ಯಾಸಿಗಳು ಮತ್ತೆ ಸಿದ್ಧರು ಅವರೆಲ್ಲ ಬಂದು ನೆಲೆ ಇಡಕ್ಕೆ ಶುರು ಮಾಡಿದ್ರು. ಮತ್ತೆ ಬ್ರಿಟಿಷ್ ಸರ್ವೇಯರ್ ಒಬ್ರು ದಾಖಲೆ ಮಾಡಿರೋ ಪ್ರಕಾರ ಇಲ್ಲಿ ಜಂಗಮರಿಗೆ ಮಲ್ಲೇಶ್ವರದ ಸ್ವಾಮಿಗಳು ಅಂತ ಕರೀತಿದ್ರು. ಸೊ ಇಲ್ಲಿ ವಾಸ ಮಾಡ್ತಿದ್ದಂಥ ಋಷಿಗಳಿಗೆ, ಸಾಧುಗಳು ಸನ್ಯಾಸಿಗಳಿಗೆ, ಋಷಿಗಳು ಸಾಧುಗಳು ಸನ್ಯಾಸಿಗಳು ಎಲ್ಲ ಒಂದೇ ಕರೀತಿದ್ರಂತೆ. ಅದು ಅವ್ರು ಯಾವ ತರ ಇದ್ರು
ಆ ಸಾಧುಗಳು ಸಂತರುಗಳು ಯಾವ ಥರ ಇದ್ರು? ಅವರು ಅವಾಗ ಮಾತ್ರ ಬೆಟ್ಟದಿಂದ ಕೆಳಗೆ ಇಳಿದು ಬರ್ತಿದ್ರು. ಹಾಂ, ಅವ್ರ ಕೆಳಗಡೆ ಬಂದು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಊರುಗಳಿಗೆಲ್ಲ ಭೇಟಿ ಕೊಟ್ಟು ಭಿಕ್ಷೆನ ಸ್ವೀಕರಿಸಿ ಮತ್ತೆ ಅಲ್ಲಿನ ಜನಗಳಿಗೆ ಈ ಬೆಟ್ಟದಲ್ಲಿರ್ತಕ್ಕಂಥ ಔಷಧಿ ಗಿಡಮೂಲಿಕೆಗಳನ್ನೆಲ್ಲ ಅಲ್ಲಿ ಲೋಕಲ್ ಜನಗಳಿಗೆ ಕೊಟ್ಟು ಮತ್ತೆ ಬೆಟ್ಟದ ಮೇಲೆ ಹೋಗ್ತಿದ್ರಂತೆ. ಹೀಗಿದೆ ಇಲ್ಲಿ ಕತೆ. ಕೊಟ್ಟು ತಗೊಳ್ಳೋದು ಇದು. ಭಿಕ್ಷೆ ತಗೋತಿದ್ರು, ಹಾಗೇನೆ ಅದೇ ಥರ ಅವ್ರಿಗೆ ಔಷಧಿ ಮೂಲಿಕೆಗಳನ್ನ ಕೊಟ್ಟು ಹೋಗ್ತಿದ್ರು. ಇಷ್ಟೊಂದವರೆಗೂ ಮಾಕ್ಲಿ ದುರ್ಗದಲ್ಲಿ ಏನೇನಿದೆ ಅಂತ ಎಲ್ಲ ನೋಡ್ತು. ಆ ಕೋಟೆ ಮತ್ತು ಆ ಕೋಟೆಯಲ್ಲಿ 2 ಹಂತದ ಕೋಟೆ ಯಾವ ಥರ ನಿರ್ಮಾಣ ಆಯಿತು, ಯಾರ್ಯಾರು ಬಂದು ಆಳ್ವಿಕೆ ಮಾಡಿದ್ರು, ಮತ್ತು ಕೊನೆಗೆ ಈ ಕೋಟೆ ಯಾವ ಥರ ಶಿಥಿಲಾವಸ್ಥೆಗೆ ಬಂತು, ಎಲ್ಲ ಮಾಹಿತಿನೂ ತಿಳಿಸಿದ್ದೀವಿ. ನಮಗೊಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ನೀವು ಕೂಡ ಬನ್ನಿ. ಎಂಟ್ರಿ ಫೀಸ್ ಇರುತ್ತೆ. ವೀಕ್ ಡೇಸಲ್ಲಿ 250 ಇರುತ್ತೆ. ವೀಕೆಂಡಲ್ಲಿ ಎಷ್ಟು 400 ಚಿಲ್ಲರೆ ಇರುತ್ತೆ. ಟಿಕೆಟ್ನ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಬರ್ಬೇಕು. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.